ಎಷ್ಟು ಸಂತೋಷ ಆಗುತ್ತೋ ಅಷ್ಟೇ ಸಂತೋಷ ಇವತ್ತಿಗೂ ಆಗುತ್ತೆ. ಯು ಹ್ಯಾವನ್ ಚೇಂಜ್ ಅ ಬಿಟ್. ಜೊತೆಗೆ ಅವತ್ತು ಅವನ ಕಣ್ಣಲ್ಲಿ ತುಂಬಾ ದೊಡ್ಡ ಕನಸು ಇಟ್ಕೊಂಡಿದ್ದ. ಅವನು ದೊಡ್ಡ ಸಿನಿಮಾ ಮಾಡಬೇಕು, ಡೈರೆಕ್ಟರ್ ಆಗಬೇಕು. ಪ್ರತಿ ಬಾರಿ ನಾನು ಭೇಟಿ ಮಾಡಿದಾಗ್ಲೂ ನಿನ್ ಕನಸು ನನಸಾಗೇ ಆಗತ್ತೆ ವರುಣ್ ಅಂತ ಹೇಳ್ತಿದ್ದೆ. ಸೊ ಇವತ್ತು ವರುಣ್ ಸಿನಿಮಾನ ಟೀಸರ್ ಲಾಂಚ್ಗೆ ನಾನು ಬಂದಿದ್ದೀನಿ ಅಂತಂದ್ರೆ ತುಂಬಾ ಹೆಮ್ಮೆ ಆಗ್ತಿದೆ ನನಗೆ. ವರುಣ್, ಆಲ್ ದಿ ವೆರಿ ಬೆಸ್ಟ್. ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಮ್ಮ ದೇವನೊಬ್ಬ ಜಾದೂಗಾರ ಈ ಚೊಚ್ಚಲ ಮಗು ನಮ್ಮದ್ದು ಇವತ್ತು ಟೀಸರ್ ರಿಲೀಸ್ನ ಈ ಸಂದರ್ಭದಲ್ಲಿ ಮಾಧ್ಯಮದ ಎಲ್ಲಾ ಮಿತ್ರರಿಗೂ ಈ ಸಿನಿಮಾದಲ್ಲಿ ಶುರುವಿನಿಂದ ಇದುವರೆಗೆ ನಿರಂತರವಾಗಿ ವಿದೌಟ್ ರೆಸ್ಟ್ ಕೆಲಸ ಮಾಡಿದ ಎಲ್ಲ ನಮ್ಮ ಆರ್ಟಿಸ್ಟ್ಗಳಿಗೆ ನಾನು ಹೊಸ ವರ್ಷದ ಶುಭಾಶಯ. ಅವರಿಗೆ ಮುಂಬರುವ ದಿನಗಳಲ್ಲಿ ಯಶಸ್ಸು ಆಗಲಿ ಅನ್ನೋ ಆಶೀರ್ವಾದ ಮಾಡಿ ನಿಮ್ಮ ಈ ಪ್ರಶ್ನೆಗೆ ನಾನು ಒಂದು 4 ವರ್ಷದ ಹಿಂದೆ ವರುಣ್ ರವರು ನನ್ನ ಮಗನನ್ನು ಮೀಟ್ ಆಗಿ ಊರಿಗೆ ಬಂದರು. ಆವಾಗ ನಾನು ವೆಕೇಶನ್ ನಲ್ಲಿದ್ದೆ. ಊರಿನಲ್ಲಿ ಬಂದು ಏನೋ ಒಂದು ಕ್ಯಾಮರಾ ತಗೊಂಡು ಬಂದಿದ್ರು, ಸಣ್ಣದು, ದೊಡ್ಡೇನು ನಿಂತು ಇಷ್ಟದ್ದು ಹಾಗೆ ಇದ್ದಲ್ಲ, ಏನೋ ಒಂದು ಪಿಕ್ಚರ್ ಮಾಡಿ ನನ್ನನ್ನು ಸಹ ಅದರಲ್ಲಿ ನಮ್ಮ ತೋಟದ ಮನೆಯಲ್ಲಿ ಇದು ಮಾಡಿ ಕಾಣದ ಊರಿನಲ್ಲಿ ಒಂದು ಕತೆ ಅಂತೇಳಿ ಅದಕ್ಕೊಂದು ಇದು ಕೊಟ್ಟು ತುಂಬ ಸಂತೋಷ ಆಯಿತು. ಮತ್ತೆ ಅವರು ಹೀರೋಯಿನ್ ಹೇಳಿದ ಹಾಗೆ ಒಳ್ಳೆ ಹುಡುಗ, ಮುಗ್ಧ ಮನಸ್ಸು, ಪಾಪದವನು, ಏನೋ ಮಾಡ್ಬೇಕಂತಿದೆ ಅವನಿಗೆ. ನಾನು ನನ್ನ ಮಗನ ಮುಖಾಂತರ ಯಾಕೆ ಮಾಡ್ಲಿಕ್ಕೆ ನನ್ನ ಮಗನಿಗೆ ಮುಂಚೆಯಿಂದ ಕಾಲೇಜಿಗೆ ಹೋಗುವಾಗ ಅದು ನನಗೆ ಸಹ ಇತ್ತು. ಇವನು ಕಾಲೇಜ್ ಲೈಫ್ನಲ್ಲಿ ಸಹ ಡ್ರಾಮಾ ಎಲ್ಲ ಆ್ಯಕ್ಟ್ ಎಲ್ಲ ಮಾಡುವಂಥದ್ದೆಲ್ಲ ಇದಿತ್ತು. ಅದಕ್ಕಾಗಿ ನಾನು ಆ ದಿವಸ ಡಿಸೈಡ್ ಮಾಡಿದೆ ಏನಾದರೂ ಒಂದು ಮಾಡುವ ಅಂತ. ಮತ್ತು ಈ ಕನ್ನಡದ ಬಗ್ಗೆ ನಾನೊಂದು 35 ವರ್ಷ ವಿದೇಶದಲ್ಲಿದ್ದೆ. ನಾನು ಎಲ್ಲಿದ್ದೆ ಅಲ್ಲಿ ತುಳು ಸಂಘ ಮಾಡಲಿಲ್ಲ. ನಾನು ತುಳುವನು. ಕನ್ನಡ ಸಂಘ, ಕರ್ನಾಟಕ ಸಂಘ ಮತ್ತು ಅನಿವಾಸಿ ಭಾರತೀಯರಿಗಾಗಿ ಫಸ್ಟ್ NRA ಫಾರಂ ಫೌಂಡರ್ ನಾನು, ವಿತ್ ರಿಜಿಸ್ಟರ್ಡ್ ಕೋಆಪರೇಟಿವ್ ಆಕ್ಟ್. ಇದರಲ್ಲಿ ಕರ್ನಾಟಕ NRA ಫಾರಂ ಅನ್ನು ಮಾಡಿ ಅಲ್ಲಿ ಯಾರಿಗೆ ಆಕ್ಸಿಡೆಂಟ್ ಆಗ್ತದೆ, ತೀರಿ ಹೋಗ್ತಾರೆ, ಜಾಬ್ ಇಲ್ಲ, ಎಷ್ಟೋ ಅನಾಥ ಮಕ್ಕಳನ್ನು ಅಡಾಪ್ಟ್ ಮಾಡುವಂಥದ್ದು ಇದೆಲ್ಲ ಮಾಡ್ತಾ ಇತ್ತು. ಅಲ್ಲಿಂದ ನನ್ನ ಜಾಬ್ ಒಂದು 30-35 ವರ್ಷ ಜಾಬ್ನಲ್ಲಿದ್ದೆ. ಅನಂತರ ಈಗ ವಿದೇಶದಲ್ಲಿ ಉದ್ಯಮಿಯಾಗಿದ್ದೇನೆ. ಈ ಸಿನಿಮಾಕ್ಕೆ 4 ವರ್ಷ ಆಯಿತು ಶೂಟಿಂಗ್ ಸ್ಟಾರ್ಟ್ ಆಗಿ. ಮಗನು ಅಲ್ಲಿರೋದು, ನಾನು ಅಲ್ಲಿರೋದು. 3 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಬರುವುದು, ಶೂಟಿಂಗ್ ಮಾಡಿ ಪಿಕ್ಚರ್ ಮಾಡ್ತಾ ಇತ್ತು. ಮಾಧ್ಯಮದ ಮಿತ್ರರಿಗೆ ನಾನು ಹೇಳುವಂತಹದ್ದು, ಟ್ರೈಲರ್ ನೋಡಿದ್ರಿ ನೀವು, ಟೀಸರ್ ನೋಡಿದ್ರಿ, ಬೆಸ್ಟ್. ನಮಗೆ ಕಾನ್ಫಿಡೆನ್ಸ್ ಇದೆ. ಇನ್ನು ನೀವು ಜನರಿಗೆ ಇನ್ನೇನಾದ್ರು? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಡೈರೆಕ್ಟ್ ನಿಂತಿದ್ದೀನಿ ಅಂತ ನಂಗೆ ನಮಗೆ ನಮಸ್ತೆ, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ವರುಣ್ ವಸಿಷ್ಠ ಅಂತ. ನಮ್ಮ ಗುರುಗಳು ಮತ್ತೆ ನಮ್ಮ ಅಕ್ಕ ಅವ್ರು ಹೇಳಿದಾಗೆ ಖಂಡಿತ ಸಿನಿಮಾದ ತುಂಬಾ ಆಸೆ ಪಟ್ಟು ಮೊದಲಿಂದ ಕನ್ಸ್ಬಿಟ್ಕೊಂಡ್ ಬಂದಿದೆ. ಬಿಕಾಸ್ 1919 ಕಿಡ್ಸ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಅಲ್ಲಿಂದ ಬಂದವ್ರಿಗೆ ಸಿನಿಮಾನೇ ದೊಡ್ಡ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಅದು ಒಂದು ದೊಡ್ಡ ಕಲ್ಪನೆ, ದೊಡ್ಡ ಆಸೆ, ದೊಡ್ಡ ಗುರಿ ಆಗಿರುತ್ತೆ. ಸೊ ಎಷ್ಟೋ ಜನಕ್ಕೆ ಅದು ರೀಚ್ ಆಗಲ್ಲ. ಕೆಲವೊಂದು ಟೈಮ್ ರೀಚ್ ಆಗೋ ಟೈಮಲ್ಲಿ ತುಂಬಾ ಅಡೆಚಣೆಗಳಾಗತ್ತೆ. ನಾನು ಶಾರ್ಟ್ ಫಿಲ್ಮ್ಗಳಂತ ನಾನು ಕಾಲೇಜ್ ಡೇಸ್ ನಾನು ಮಾಡ್ತಿರ್ಬೇಕಾದ್ರೆ ಅದು 0 ಬಜೆಟ್ ಆಗ್ತಿತ್ತು. ನಮ್ಮ ಹತ್ರ ಏನು ಬಜೆಟ್ ಅಂತ ಇರಲಿಲ್ಲ, ಪ್ರೊಡಕ್ಷನ್ ಅಂತ ಏನೂ ಇರಲಿಲ್ಲ. ಬಟ್ ಅದನ್ನ ಆ ಪ್ರಯತ್ನಗಳನ್ನ ಸೌದಿ ಅರೇಬಿಯಾದಲ್ಲಿ ಇದ್ರು ಸಚಿನ್ ಸರ್ ಅದನ್ನ ಗುರುತಿಡಿದು ಪರಿಚಯ ನಮ್ಗೆ ಆಗಿದೆ ಫೇಸ್ಬುಕ್ ಮುಖಾಂತರ. ಬಟ್ ಅಲ್ಲಿಂದ ಒಂದು ಬ್ರದರ್ಹುಡ್ ಇಂದ ಶುರುವಾಗಿದ್ದು, ಏನೋ ವಿಚಾರಕ್ಕೆ ಸರ್ ಹೇಳ್ದಂಗೆ ಉಡುಪಿಗೆ ಹೋದಾಗ ಒಂದು ಕ್ಯಾಮ್ರಾ ಸಿಕ್ಕಿದಕ್ಕೆ ಅಲ್ಲೂ ಕೂಡ ಒಂದು 0 ಬಜೆಟ್, ಒಂದು 12-14 ಅವರ್ಸ್ ಅಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿ ನಮ್ಮ ರೆಫರೆನ್ಸ್ಗೆ ಅಂತ ನೋಡ್ಕೊಂಡ್ವಿ. ಅವತ್ತು ಇವರ ಸಪೋರ್ಟ್ ಇಂದಾನೆ ಕೂಡ ನಮ್ಗೆ ಅದು ರಿಲಯನ್ಸ್ ಅಲ್ಲಿ ರೀಜನ್ ರಿಲೀಸ್ ಆಯ್ತು. ಆ ತರ ಇವತ್ತು ಇಂಥದ್ದೊಂದು ದೇವನೊಬ್ಬ ಜಾದೂಗಾರ ಮಾಡ್ಬೇಕು ಅನ್ನೋದು
100% ದೊಡ್ಡ ಕನಸು. ನಂಗೊಂದು ತಾಯಿ ಇದ್ದಂಗಿದು. ಇದಕ್ಕೆ ಫಸ್ಟ್ ನನಗೆ ಈ ಜಾಗದಲ್ಲಿ ನಿಂತ್ಕೊಳ್ಳೋಕೆ ಚಾನ್ಸ್ ಕೊಟ್ಟಿದ್ದಂತ ಬಾಲಕೃಷ್ಣ ಸರ್ ಮತ್ತೆ ಸಚಿನ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೇನೆ. ಅವರಿಂದ ಇದನ್ನು ಕಲ್ಪನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಮೇಡಮ್ ಹೇಳ್ದಂಗೆ ಈ ತರ ಒಂದು ಮನಸ್ಸು ಇರಬೇಕು, ಒಳ್ಳೆ ಕಲ್ಪನೆ ಕಾಣೋರಿಗೆ, ಅಥವಾ ಒಂದು ಚಾನ್ಸ್ ಅಂತ ಕೊಡ್ಬೇಕು. ಚಾನ್ಸ್ ಕೊಟ್ಮೇಲೆ ಏನ್ ಮಾಡಬಹುದು ಅನ್ನೋದು ಒಂದು ಪ್ರಯತ್ನದಲ್ಲಿ ಸಫಲ ಆಗೋಕೆ ಗೊತ್ತಾಗೋದು. ಅಂಡ್ ನಾನು ಕೆಲಸ ಮಾಡಿರೋ ಅಷ್ಟು ಜನ ಆರ್ಟಿಸ್ಟ್ ಇರ್ತಾರಲ್ಲ, ನನಗೆ ದೇವರು ಹೊರ ಕೊಟ್ಟಂಗೆ ಆಯ್ತು. ಫಸ್ಟ್ ಆಫ್ ಆಲ್ ಸಚಿನ್ ಸರ್ನು ಫಸ್ಟ್ ಭೇಟಿ ಮಾಡಿದಾಗ ನನಗೆ ಅವ್ರ ಆಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ಗೊತ್ತಿರಲಿಲ್ಲ. ಯಾವಾಗ ನಾನು ಶಾರ್ಟ್ ಫಿಲ್ಮ್ ನೋಡೋದು ಅವತ್ತೇ ಅನ್ಕೊಂಡೆ, ಇಲ್ಲ ಇವ್ರು ತುಂಬಾ ತುಂಬಾ ದೊಡ್ಡ ಕಲಾವಿದ ಆಗೋ ಪ್ರತಿಯೊಂದು ಲಕ್ಷಣ ಇದೆ ಅಂತ. ನಂಗೆ ತುಂಬಾ ಖುಷಿ ಆಗಿತ್ತು ಫಸ್ಟ್. ಯಾಕಂದ್ರೆ ಫಸ್ಟ್ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿರ್ಬೇಕು, ಅದ್ರಲ್ಲಿ ನಂಬರ್ 1 ಆಗಿ ನಿಂತ್ಕೊಂಡ್ರು. ಆಮೇಲೆ ಸಿನಿಮಾಗೆ ಯಾವತ್ತು ಇಂಥದ್ದು ಕೊಂದು ಕೊರತೆ ಮಾಡ್ದಲೆ ಯಾವತ್ತೂ ಸಿನಿಮಾದಲ್ಲಂತೂ ಪ್ರೊಡಕ್ಷನ್ ಇಂದ ಒಂದು ದಿವಸಕ್ಕೂ ಒಂದು ಕ್ಷಣಕ್ಕೂ ನಮ್ಗೆ ಯಾವತ್ತೂ ಕಮ್ಮಿ ಮಾಡಿಲ್ಲ. ಕೇಳಿದಕ್ಕಿಂತ ಹೆಚ್ಚಾಗಿ ಮಾಡು, ಚೆನ್ನಾಗಿ ಬರ್ಬೇಕಷ್ಟೇ. ಸಿನಿಮಾ ಜನ ಆಚೆಯಿಂದ ನೋಡ್ಬೇಕಾದ್ರೆ ಸೂಪರ್ ಆಗಿದೆ ಅಂತ ಹೇಳೋದು ಸಾಕು ಅನ್ನೋಷ್ಟು ಉದಾರ ಮನಸ್ಸಿರುವಂತ ಪ್ರೊಡಕ್ಷನ್ ಹೌಸಲ್ಲಿ ನಾನು ಮೊದಲನೇ ಸಿನಿಮಾ ಮಾಡ್ತಿರೋದು. ನಂಗೆ ತುಂಬಾ ಥ್ಯಾಂಕ್ ಯು. ಅಂಡ್ ಸುಧಾಕರ್ ಬಾಡಿ ಮೇಡಮ್ ತುಂಬಾ ದೊಡ್ಡ ಇಂಪಾರ್ಟೆಂಟ್ ರೋಲ್ ಇದೆ ಇದ್ರದ್ದು. ನೆಕ್ಸ್ಟ್ ಏನೇ ಪ್ಲಾನ್ ಇದ್ರು ಮೇಡಮ್ದು ತುಂಬಾ ದೊಡ್ಡ ಜವಾಬ್ದಾರಿ ಇದೆ. ನಮ್ಮ ಹೀರೋವರೆಗೂ ಒಂದು ಟಕಫರ್ ಆಗೋದು ಎಲ್ಲ ಸಾಧ್ಯತೆಗಳಿದೆ. ಅವರು ಅಷ್ಟೇ ಅಂತ ಹಿರಿಯರ ಕಲಾವಿದ ಹತ್ರ ಹೋಗಿ ಕೇಳ್ಕೊಂಡಾಗ ಖಂಡಿತ ಮಾಡ್ಕೊಡ್ತೀನಿ, ಒಳ್ಳೆ ಟೀಮ್ ಕಟ್ಟಿದ್ದೀರಾ ಅಂತ ಹೇಳಿ ಸಪೋರ್ಟ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ಅಂಡ್ ಹ್ಯಾಪಿ ನ್ಯೂ ಇಯರ್. ನಾನು ಹೇಳಕ್ ಏನು ಮನಸ್ಪಡ್ತೀನಿ ಅಂತಂದ್ರೆ, ವರುಣ್ ನನಗೆ ಅರೌಂಡ್ 15 ವರ್ಷದಿಂದ ಪರಿಚಯ. ಆಸ್ ಹಿ ಟೋಲ್ಡ್, ಫೇಸ್ಬುಕ್ ಅಲ್ಲಿ ನಾವು ಮೀಟ್ ಆಗಿರೋದು. ಚಿಕ್ಕ ಹುಡುಗ, ನಾನು ಆಕ್ಚುಲಿ ಕನ್ಸ್ಕೊಂಡಿದ್ದು ಐ ವಾಂಟ್ ಟು ಬಿ ಅನ್ ಆಕ್ಟರ್. ಕಾರಣಾಂತರ ಆಪರ್ಚುನಿಟಿ ಸಿಕ್ಕಿಲ್ಲ, ಸೊ ಆ ಥರ ಇತ್ತು. ಆವಾಗ ನಾನು ಓಕೆ, ಈ ಹುಡುಗನಾದ್ರೂ ಬೆಳೀಲಿ ಅಂತ ಅನ್ನೋದಕ್ಕೆ ಐ ಸ್ಟಾರ್ಟೆಡ್ ಗಿವಿಂಗ್ ಹಿಮ್ ಬ್ಯಾಕ್ ಗ್ರೌಂಡ್ ಸಪೋರ್ಟ್. ಯಾವಾಗ ಊರಿಗೆ ಬಂದು ವೆನ್ ವಿ ಡಿಡ್ ದ ಶಾರ್ಟ್ ಫಿಲ್ಮ್, ಆವಾಗಲೂ ಆಸ್ ಇ ಟೋಲ್ಡ್ ಐ ರಿಯಲೈಸ್ ಐ ಕ್ಯಾನ್ ಆಕ್ಟ್ ಈವನ್ ನೌ. ಸೊ ನಾನು ಅದನ್ನ ಡಿಸ್ಕಸ್ ಮಾಡಿದೆ ಆ್ಯಂಡ್ ಹಿ ಹ್ಯಾಡ್ ಅ ಬ್ಯೂಟಿಫುಲ್ ಸ್ಟೋರಿ ಆ್ಯಕ್ಚುಲಿ. ಇದನ್ನ ಆಸ್ ಎಲ್ಲರೂ ಹೇಳಿದಂಗೆ ಮುಗ್ಧ ಅಂತ ಅಂತಿರಲ್ಲ, ಅವನು ಆ ಸ್ಟೋರಿನ ಆ್ಯಕ್ಚುಲಿ ಬರ್ದಿರೋದೇ ನನ್ನ ಪರ್ಸನಾಲಿಟಿ ನೋಡಿ. ಯಾಕಂದ್ರೆ ನಾನು ಆವಾಗ ಇದ್ದಿದ್ದು ನನ್ನ ಗೆಟಪ್ ಆ ಥರ ಇತ್ತು. ಸೊ ಹಿ ವಾಸ್ ಹ್ಯಾಪಿ ಆ್ಯಂಡ್ ಹಿ ಸೆಡ್, ಅಣ್ಣ ರಾ ಲುಕ್ ಇದೆ, ಮಾಡಬೇಡ ಅಂತ. ಸೊ ಐ ಸೆಡ್ ಓಕೆ. ಡ್ಯಾಡಿ ಹತ್ರ ಮಾತಾಡಿದೆ, ಡ್ಯಾಡಿನೂ ಒಪ್ಕೊಂಡ್ರು, ಮಾಡೋಣ ಅಂತ ಆಯಿತು. ಆ್ಯಂಡ್ ನಿಜ ಹೇಳ್ಬೇಕಂತಂದ್ರೆ ದ ಕಾಸ್ಟ್ ಇಟ್ಸ್ ಲೈಕ್ ಆಸ್ ಇಟ್ ಟೋಲ್ಡ್ ಕಾಂಪಿಟೇಷನ್ ಇತ್ತು. ಆ್ಯಂಡ್ ಫಾರ್ ಮಿ ಇಟ್ ಈಸ್ ಅ ನ್ಯೂ ಮೂವಿ. ಆದರೆ ಇವ್ರ ಮುಂದೆಲ್ಲ ನಡ್ಸೋಬೇಕಂತಂದ್ರೆ ಗಟ್ಸ್ಬೇಕು. ಐ ಗ್ಯಾದರ್ಡ್ ಇಟ್ ಆ್ಯಂಡ್ ಐ ಡಿಡ್ ಇಟ್. ಸೊ ಇನ್ನು ಪ್ರೇಕ್ಷಕರ ಕೈಲಿರುತ್ತೆ. ಸಿನಿಮಾ ಬಂದಾಗ ದಯವಿಟ್ಟು ಕನ್ನಡ ಸಿನಿಮಾ ಮಾಡಿದ್ದೀವಿ, ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, 3 ವರ್ಷ ತಗೊಂಡು. ಸೊ ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಹೊಸಬ್ರನ್ನ ಹಳಬ್ರನ್ನ ಎಲ್ಲರನ್ನೂ ಪ್ರೋತ್ಸಾಹಿಸಿ ಕನ್ನಡ ಇಂಡಸ್ಟ್ರಿಯಿಂದ ಗೆಲ್ಲಿಸಿ ದಯವಿಟ್ಟು. ಯಾಕಂದ್ರೆ ಇವಾಗ ನಾವು ನೋಡ್ತಿರೋದು ತಮಿಳು, ತೆಲುಗು, ಮಲಯಾಳಂ ಸಿನಿಮಾಗಳು ಕಿತ್ಕೊಂಡು ಹೋಗ್ತಾ ಇದೆ. ಆದರೆ ನಮ್ಮ ಕನ್ನಡ ಸಿನಿಮಾ ಅಂದ ತಕ್ಷಣನೇ ಜನರು ಥಿಯೇಟರಿಗೆ ಬರಲ್ಲ, OTT ಬರಕ್ಕೆ ಕಾಯ್ತಾ ಇದ್ದಾರೆ. ಸೊ ಈ ಥರ ಇರೋದ್ರಿಂದ ನಮ್ಮ ಇಂಡಸ್ಟ್ರಿಯಲ್ಲೂ ಸಾಯ್ತಾ ಇದೆ ಅಂತ ಅನ್ನೋದು ನನಗೆ ಭಯ ಇದೆ ಆ್ಯಕ್ಚುಲಿ. ಸೊ ಅದಕ್ಕೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಪಾಪ ಎಡೋದು ನನ್ನ ಕಾಲಿಗೆ ಲಾಕ್ ಮಾಡ್ಕೊಂಡು ಎಡೋಬಿಟ್ಟು. ಸೊ ನನಗೆ 2 ಸರ್ಜರಿ ಆಯಿತು ಅದಾದ ನಂತರ. ಆದರೆ ಸರ್ಜರಿಗೋಸ್ಕರ ನಾನು ಶೂಟಿಂಗ್ ನಿಲ್ಲಿಸಿಲ್ಲ, ಫಸ್ಟ್ ಶೂಟಿಂಗ್ ಕಂಪ್ಲೀಟ್ ಮಾಡಿ ಮುಗೋಣ. ಯಾಕಂದರೆ ಸರ್ಜರಿ ಆದ ನಂತರ ನನಗೆ ಮಿನಿಮಮ್ 3 to 4 months ರಿಕವರ್ ಆಗಬೇಕು. ಸೊ ಇವಾಗ ರಿಕವರ್ ಆಗ್ತಾ ಇದ್ದೀನಿ. ಲಾಸ್ಟ್ ಮಂತ್ 26th ಸರ್ಜರಿ ಆಗಿರೋದು. ಥ್ಯಾಂಕ್ ಯು. ಪ್ರೀತಿಯ ನಮಸ್ಕಾರ. ಗೊತ್ತಿಲ್ಲ ಪಾತ್ರದ ಬಗ್ಗೆ ಪೂರ್ತಿಯಾಗಿ ಬೇಡ ಅಂತ ಹೇಳ್ಬಿಟ್ರು ಬಂದ ತಕ್ಷಣ, ಪಾತ್ರದ ಬಗ್ಗೆ ಎಲ್ಲೂ ಬಿಟ್ಕೊಡ್ಬೇಡಿ ಅಂತ. ಆದ್ರೆ ಈ ಕತೆ ಒಂದು ವಿಭಿನ್ನವಾದ ಕತೆ ಅಂತ ಅನ್ನಿಸ್ತು ನನಗೆ. ಮೊದಲು ಕತೆ ಹೇಳಿದಾಗಲೇ ಸರ್ಗೆ ನಾನು ಆಶ್ಚರ್ಯವಾಗಿ ನೋಡ್ತಿದ್ದೆ, ಈ ಒಂದು ಪಾತ್ರನ ಅಂತ ಹೇಳಿ. ಯಾಕಂದ್ರೆ ಮುಂಚೆ ನಾನು ಮಾಡಿರೋ ಅಷ್ಟು ಪಾತ್ರಗಳಲ್ಲಿ ಇದು ಒಂದು ವಿಭಿನ್ನತೆ ಹೊಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೂ ತುಂಬಾ ಇಷ್ಟ ಆಯ್ತು. ನನ್ನ ಕೋ ಆಕ್ಟರ್ ಮಂಜು ಸರ್ ಆಗಿರ್ಬೋದು, ಆಮೇಲೆ ಡೈರೆಕ್ಟರ್ ಆಗಿರ್ಬೋದು, ಸಿನಿಮಾಟೋಗ್ರಫರ್ ಆಗಿರ್ಬೋದು ಸಚಿನ್ ಸರ್, ಎಲ್ಲರೂ ತುಂಬಾ ಕೋಆಪರೇಟಿವ್ ಆಗಿ ಎಲ್ಲರೂ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದೀವಿ. ಎಲ್ಲ ಹಾರ್ಡ್ ವರ್ಕರ್ ಇದ್ದಾರೆ ನಮ್ಮ ಟೀಮಲ್ಲಿ. ಸೊ ಎಲ್ರಿಗೂ ಒಳ್ಳೇದಾಗಬೇಕು, ಸಿನಿಮಾ ಗೆಲ್ಬೇಕು. ಎಲ್ಲರಿಗೂ ನಮಸ್ಕಾರ. ನನಗೆ ಟೈಟಲ್ ತುಂಬಾ ಇಷ್ಟ ಆಯ್ತು. ಇವಾಗ ಯಾವ್ಯಾವ ತರದ್ದು ಟೈಟಲ್ಸ್ ಬರುತ್ತೆ, ಅದರಲ್ಲಿ ಈ ಒಂದು ದೇವನೊಬ್ಬ ಜಾದೂಗಾರ ಅಂತ ನಿಜವಾಗ್ಲೂ ಇದು ಅರ್ಥಪೂರ್ಣವಾದ ಟೈಟಲ್.
ಎಷ್ಟೋ ಸತಿ ನಾವು ಟೈಟಲ್ ನೋಡಿ ಸಿನಿಮಾ ನೋಡ್ಬೇಕು ಅಂತ ಅನ್ಸುತ್ತೆ, ಆ ತರ ಒಂದು ಟೈಟಲ್ ಇಟ್ಟಿದ್ದಾರೆ. ಸೊ ಕಂಗ್ರಾಟ್ಸ್ ಟು ದ ಟೀಮ್ ಫಾರ್ ದ್ಯಾಟ್. ಆಮೇಲೆ ವರುಣ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಸಿನ್ಸಿಯರ್ ಆಗಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಂದ್ರೆ ಎಲ್ಲ ಅಟೆನ್ಷನ್ ಟು ಡೀಟೇಲ್, ಎಲ್ಲ ಒಂದೊಂದು ಚಿಕ್ಕ ಚಿಕ್ಕ ವಿಷಯನೂ ಅವರು ಸೀರಿಯಸ್ ಆಗಿ ವರ್ಕ್ ಮಾಡಿದ್ದಾರೆ, ಪ್ಯಾಷನೇಟ್ ಆಗಿ ಮಾಡಿದ್ದಾರೆ. ಸೊ ಇಂಥ ಒಬ್ಬ ಚಿಕ್ಕ ಹುಡುಗ ತರಾನೇ ಇದ್ದಾರೆ ಅವ್ರು, ನಂಗೆ ಗೊತ್ತಿರೋ ವಯಸ್ಸು. ಸೊ ಅದಕ್ಕೆ ಇವ್ರು ಸಪೋರ್ಟ್ ಆಗಿ ಬಂದಿದ್ದಾರೆ. ಸೌದಿ ಅರೇಬಿಯಾದಿಂದ ಕನ್ನಡ ಸಿನಿಮಾಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಹಣ ಹಾಕಿ ಮಗನ್ನು ಮುಂದೆ ತಂದು ಪ್ರೋತ್ಸಾಹ ಮಾಡಿದ್ದಾರೆ. ಸೊ ಇವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು. ಯಾಕೆಂದ್ರೆ ಅಲ್ಲಿಕೊಂಡು ಇಲ್ಲಿ ಸಿನಿಮಾ ಮಾಡೋದು ತುಂಬಾ ಕಷ್ಟ. ಇಲ್ಲಿರೋರೇ ಸುಮಾರು ದಿವಸ ತಗೋತಾರೆ ಒಂದು ಸಿನಿಮಾ ಕಂಪ್ಲೀಟ್ ಮಾಡಕ್ಕೆ, ಅಂಥದ್ರಲ್ಲಿ ಅಲ್ಲಿಂದ ಬಂದು ಇಲ್ಲಿ ಮಾಡ್ಬೇಕು ಅಂತ ಒಂದು ಉತ್ಸಾಹ ಇಟ್ಕೊಂಡು ಮಾಡಿದ್ದಾರೆ. ಅದಕ್ಕೆ ಮೀಡಿಯಾದವ್ರು ಎಲ್ಲರೂ ಪ್ರೋತ್ಸಾಹ ಮಾಡ್ಬಿಟ್ಟು ಶಾಕ್ ಆಗ್ಬಿಟ್ಟೆ. ಯಾಕಂದ್ರೆ ಇವರು ನಮ್ಗೆ ಆಲ್ಮೋಸ್ಟ್ ಒಂದು 10 years ಪರಿಚಯ, ನನಗೆ ಒಲುಜಿಗೆ ಮತ್ತೆ ನಮ್ಮ ಶ್ಯಾಮಣ್ಣ ಅಂತ ಕರೀತಾರೆ ಅವ್ರನ್ನ. ಸೊ ಅವರು ನಾನು ಮದುವೆ ಅಂತ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಸೆಟ್ಟಿಗೆ ಬಂದ್ರು. ಸೊ ಅಲ್ಲಿಂದ ಪರಿಚಯ ಆಗಿದ್ದು ನಮ್ಗೆ. ಸೊ ಅವಾಗ ಹೇಳಿದ್ರು ನಂದು ಸಿನಿಮಾ ಮಾಡ್ತೀನಿ, ಆ ಸಿನಿಮಾದಲ್ಲಿ ನಿಮ್ಗೊಂದು ಕ್ಯಾರೆಕ್ಟರ್ ಕೊಡ್ತೀನಿ ಅಂತ. ಸೊ ಹೇಳ್ಕೊಂಡು ಬಂದಿದ್ ಆ ಒಂದು ಕನ್ಸು ಅಂದ್ರೆ ಲೈಕ್ ಅವರು ಹೇಳ್ಕೊಂಡಿದ್ದಾಗ ನನಗೆ ಅನಿಸ್ತು, ಓಕೆ ಇವ್ರು ಮಾಡ್ತಾರೆ ಅಂತ ಒಂದು ಡೆಫಿನೆಟ್ಲಿ. ಸೊ ಆ ಒಂದು ಕಾನ್ಫಿಡೆಂಟ್ ಇತ್ತಲ್ಲ, ಸೊ ಅದು ಅವಾಗಲೇ ನನಗೆ ನಂಬಿಕೆ ಇತ್ತು. ಸೊ ನಾವು ವೀಕ್ಲಿ ಅಥವಾ ಮಂತ್ಲಿ ಒಂದು 3-4 times ಡೆಫಿನೆಟ್ಲಿ ಮಾತಾಡ್ತಾ ಇದ್ವಿ, ಬಟ್ ಸಿನಿಮಾ ಬಗ್ಗೆನೇ ಮಾತಾಡ್ತಾ ಇದ್ವಿ. ಸೊ ಇವತ್ತು ಈ ಒಂದು ದೇವನೊಬ್ಬ ಜಾದೂಗಾರ ಈ ಸಿನಿಮಾದಲ್ಲಿ ನಾನು ಒಂದು ಪ್ರಾಮಿನೆಂಟ್ ರೋಲ್ ಮಾಡಿದ್ದೀನಿ. ಅಂಡ್ ದೆನ್ ರಗಡ್ಲೆಸ್ ರೂತ್ಲೆಸ್ ವಿಲನ್ ಕ್ಯಾರೆಕ್ಟರ್. ಅಂಡ್ ದೆನ್ ನನ್ನ ದೋಸ್ತಾಗಿ ಲೈಕ್ ಅಂದ್ರೆ ಗುರುಪ್ರಸಾದ್ ಅಂದ್ರೆ ಉಗ್ರಂ ಮಂಜು ಅವರು ಮಾಡಿರೋದು. ಸೊ ಅವ್ರಿಗೆ ಅಂತಂದ್ರೆ ಲೈಕ್ ಈ ಕ್ಯಾರೆಕ್ಟರ್ ಯಾವ ತರ ಅಂತಂದ್ರೆ ನಂದು, ಸೊ ನನ್ಗೆ ಅದನ್ನ ಮಾಡ್ಬೇಕು ಅಂತಂದ್ರೆ ನಾನು ಯಾರನ್ನೂ ನೋಡೋದಿಲ್ಲ. ಸೊ ನಾನು ಅದನ್ನ ಮಾಡ್ಲೇಬೇಕು, ಆ ಒಂದು ಕ್ಯಾರೆಕ್ಟರ್ ನಂದು. ಬಟ್ ಉಗ್ರಂ ಮಂಜು ಅವರದು ಸೊ ನನ್ನನ್ನ ಶಾಂತ ಮಾಡಿ ಓಕೆ ನಾವು ಹೋಗೋಣ, ನಾವೇನ್ ಮಾಡ್ಬೇಕು ಅನ್ನೋದು. ಸೊ ಈ ಒಂದು ಕ್ಯಾರೆಕ್ಟರ್ನ ನಾನು ಜಸ್ಟಿಫೈ ಮಾಡಿದ್ದೀನಿ ಅನ್ಕೊಂತೀನಿ. ಅಂಡ್ ದೆನ್ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ಎಲ್ಲರೂ ದಯವಿಟ್ಟು ಸಿನಿಮಾನ ಸಪೋರ್ಟ್ ಮಾಡಿ ಅಂಡ್ ದೆನ್ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ತೀನಿ.